ಶಕ್ತಿ ಅಥವಾ ಪವರ್ ಅಂದ ಕೂಡಲೇ ನಮಗೆ ತಕ್ಷಣ ನೆನಪಾಗೋದಿಗನು ಜಿಮ್, ಮಸಲ್ಸ್, ಪ್ರೋಟೀನ್ ಶೇಕ್ ಇಲ್ಲ ದೊಡ್ಡ ದೊಡ್ಡ ಆಯುಧಗಳಲ್ವಾ. ಆದರೆ ಶಕ್ತಿ ಅಂದರೆ ಕೇವಲ ಫಿಸಿಕಲ್ ಪವರ್ ಅಥವಾ ಭೌತಿಕ ಬಲವಷ್ಟೇ ಅಲ್ಲ. ಬಿಹಾರದ ಬೆಟ್ಟವೊಂದರ ಮೇಲೆ ಸಾವಿರಾರು ವರ್ಷಗಳ ಹಿಂದೆ ನಡೆದೊಂದು ಚರ್ಚೆ ಶಕ್ತಿಯ ನಿಜವಾದ ಅರ್ಥವನ್ನೇ ಕಂಪ್ಲೀಟಾಗಿ ಬದಲಾಯಿಸ್ಬಿಡುತ್ತೆ. ಈ ವಿಶ್ಲೇಷಣೆಯಲ್ಲಿ ಆ ಅದ್ಭುತ ಕಥೆಯ ಮೂಲಕ ನಮ್ಮೊಳಗೆ ಅಡಗಿರುವ ಮಾನವ ಸಾಮರ್ಥ್ಯದ ಆ ರೋಚಕ ರಹಸ್ಯವನ್ನ ಬಿಚ್ಚಿಡೋಣ ಬನ್ನಿ. ಮೊದಲನೆಯದಾಗಿ ಆ ಅಂತಿಮ ಪ್ರಶ್ನೆ ಏನು ಅಂತ ನೋಡೋಣ. ಒಮ್ಮೆ ಭಗವಾನ್ ಬುದ್ಧ ತನ್ನ ಶಿಷ್ಯರ ಜೊತೆ ಬಿಹಾರದ ಬೆಟ್ಟವೊಂದರ ಮೇಲೆ ಕೂತು ಗಹನವಾದ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಾ ಇರ್ತಾರೆ. ಅವರ ಕಣ್ಣು ಮುಂದೆನೇ ಒಂದು ಬೃಹತ್ತಾದ ದೈತ್ಯಾಕಾರದ ಬೆಟ್ಟ ಇರುತ್ತೆ. ಆ ಬೆಟ್ಟದ ಗಾಂಭೀರ್ಯವನ್ನ ನೋಡ್ತಾ ಇದ್ದಕ್ಕಿದ್ದಂತೆ ಅಲ್ಲೊಂದು ಆಳವಾದ ಚರ್ಚೆ ಶುರುವಾಗುತ್ತೆ. ಆಗ ಆ ದೈತ್ಯ ಬಂಡೆಯ ಆಕಾರವನ್ನ ನೋಡಿ ಬೆರಗಾದ ಒಬ್ಬ ಶಿಷ್ಯನಿಗೆ ತುಂಬಾನೇ ಸಹಜವಾದ ಪ್ರಶ್ನೆಯೊಂದು ಕಾಡತ್ತೆ. ಭಗವಾನ್, ನಮ್ಮ ಮುಂದಿರೋ ಈ ಮುಗಿಲೆತ್ತರದ ಬೆಟ್ಟಕ್ಕಿಂತ ಕಠಿಣವಾದ ಅಥವಾ ಶಕ್ತಿಶಾಲಿಯಾದ ಬೇರೆ ಯಾವ್ದಾದ್ರೂ ವಸ್ತು ಈ ಪ್ರಪಂಚದಲ್ಲಿ ಇರ್ಬೋದಾ? ಕಣ್ಣು ಮುಂದೆ ಇರೋ ಆ ಬಂಡೆ ನೋಡಿದಾಗ ಯಾರಿಗಾದ್ರೂ ಇದೇ ಅಜೇಯ, ಇದೇ ಅಂತಿಮ ಶಕ್ತಿ ಅಂತ ಅನ್ಸೋದು ಸಹಜ ತಾನೇ? ಸರಿ, ಪ್ರಕೃತಿಯ ಶಕ್ತಿಯ ಶ್ರೇಣಿ ಹೇಗಿದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ. ಬುದ್ಧನ ಉತ್ತರ ಪ್ರಕೃತಿಯ ಶಕ್ತಿಗಳ ನಡುವಿನ ಒಂದು ಕುತೂಹಲಕಾರಿ ತುಲನೆಗೆ ದಾರಿ ಮಾಡಿಕೊಡುತ್ತೆ. ಶಿಷ್ಯನ ಪ್ರಶ್ನೆಗೆ ಬುದ್ಧ ನಗ್ತಾ ಹೌದು, ಖಂಡಿತ ಇದೆ ಅಂತಾರೆ. ಆಕಾಶದೆತ್ತರಕ್ಕೆ ನಿಂತಿರೋ ಆ ಬೆಟ್ಟಕ್ಕಿಂತ ಶಕ್ತಿಶಾಲಿಯಾದ ವಸ್ತು ಕಬ್ಬಿಣ. ಆ ಬೆಟ್ಟ ಎಷ್ಟೇ ದೊಡ್ಡದಿದ್ರೂ ಎಷ್ಟೇ ಸ್ಟ್ರಾಂಗ್ ಆಗಿದ್ರೂ ಒಂದು ಕಬ್ಬಿಣದ ಉಳಿಯಿಂದ ನಿರಂತರವಾಗಿ ಏಟು ಹಾಕಿದ್ರೆ ಆ ಬೃಹತ್ ಬೆಟ್ಟ ಕೂಡ ಸಣ್ಣ ಸಣ್ಣ ಪುಡಿಗಳಾಗಿ ಉದುರಿ ಹೋಗತ್ತೆ ಅಲ್ವಾ? ಆ ಬೆಟ್ಟದ ಸ್ಥಿರತೆ ಕಬ್ಬಿಣದ ಏಟಿನ ಮುಂದೆ ಮಣಿಲೇಬೇಕು. ಈಗ ಶಿಷ್ಯನ ಕ್ಯೂರಿಯಾಸಿಟಿ ಇನ್ನೂ ಜಾಸ್ತಿ ಆಯಿತು. ಇಡೀ ಬೆಟ್ಟವನ್ನೇ ಒಡೆದು ಪುಡಿ ಮಾಡುವ ಆ ಕಬ್ಬಿಣಕ್ಕಿಂತ ಶಕ್ತಿಶಾಲಿಯಾದದು ಬೇರೇನಾದ್ರೂ ಇರಲು ಸಾಧ್ಯವೇ ಅಂತ ಅಚ್ಚರಿಯಿಂದ ಕೇಳ್ತಾನೆ. ಬೆಟ್ಟವನ್ನೇ ಒಡೆಯೋ ವಸ್ತುವನ್ನು ಸೋಲಿಸುವ ಶಕ್ತಿ ಇನ್ಯಾವುದಿರಬಹುದು? ಅದಕ್ಕೆ ಬುದ್ಧನ ಉತ್ತರ ಅತ್ಯಂತ ಸ್ಪಷ್ಟವಾಗಿತ್ತು. ಕಬ್ಬಿಣಕ್ಕಿಂತಲೂ ಶಕ್ತಿಶಾಲಿಯಾದುದು ಬೆಂಕಿ. ಒಮ್ಮೆ ಕಮ್ಮಾರನ ಕುಲುಮೆಯನ್ನು ನೆನಪಿಸ್ಕೊಳ್ಳಿ. ಅಲ್ಲಿ ಬೆಂಕಿಯ ಶಾಖ ಎಷ್ಟಿರುತ್ತೆ ಅಂದರೆ ಆ ಕಠಿಣವಾದ ಕಬ್ಬಿಣ ಕೂಡ ಸಂಪೂರ್ಣವಾಗಿ ಕರಗಿ ಹರಿಯುವ ನೀರಾಗಿಸಿ ಬಿಡುತ್ತೆ. ಬೆಂಕಿಯ ಪ್ರಖರತೆಯ ಮುಂದೆ ಎಂತಹ ಗಟ್ಟಿಯಾದ ಕಬ್ಬಿಣ ಆದರೂ ಕರಗಲೇಬೇಕು. ಜ್ಞಾನದಾಹ ಹೆಚ್ಚಾದಂತೆ ಶಿಷ್ಯನಿಗೆ ಸಮಾಧಾನ ಇರಲಿಲ್ಲ. ತಲೆಯಲ್ಲಿ ಆಲೋಚನೆಗಳು ವೇಗವಾಗಿ ಓಡೋಕೆ ಶುರುವಾಗತ್ತೆ. ಹಾಗಾದ್ರೆ ಇಡೀ ಜಗತ್ತನ್ನೇ ಸುಡಬಲ್ಲ ಈ ಬೆಂಕಿಯನ್ನೇ ಸೋಲಿಸುವ ಶಕ್ತಿ ಯಾವುದಕ್ಕಿದೆ? ಎಲ್ಲವನ್ನೂ ಭಸ್ಮ ಮಾಡೋ ಆ ಜ್ವಾಲೆನ ನಿಯಂತ್ರಿಸೋ ಶಕ್ತಿ ಯಾವುದಿರ್ಬೋದು? ಇದಕ್ಕೆ ಬುದ್ಧ ನೀಡೋ ಉತ್ತರ ನೀರು. ನೀರಿನ ಶಕ್ತಿ ಅದ್ಭುತವಾದದ್ದು. ನೀರು ಬೆಂಕಿಯ ಬೆಳಕನ್ನೇ ಸಂಪೂರ್ಣವಾಗಿ ಕಸಿದುಕೊಳ್ಳುತ್ತೆ. ಆ ಬೋರ್ಗರಿಯುವ ಬೆಂಕಿಯ ಮೇಲೆ ನೀರು ಬಿದ್ದಾಗ ಅದು ಬೆಂಕಿಯ ತೀವ್ರತೆಯನ್ನ ಸಂಪೂರ್ಣವಾಗಿ ತಣ್ಣಗೆ ಮಾಡಿ ಅದರ ಮೇಲೆ ಸಂಪೂರ್ಣ ಹಿಡಿತ ಸಾಧಿಸ್ಬಿಡುತ್ತೆ. ಆದರೂ ಶಿಷ್ಯನ ಜ್ಞಾನದಾಹ ಇನ್ನೂ ಹಿಂಗಿರ್ಲಿಲ್ಲ. ತಾನು ಏನೇ ಕೇಳಿದ್ರೂ ಅದಕ್ಕಿಂತ ಶಕ್ತಿಶಾಲಿ ವಸ್ತು ಪ್ರಕೃತಿಯಲ್ಲೂ ಇದ್ದೇ ಇದೆಯಲ್ಲ ಅಂತ ಯೋಚಿಸ್ತಾ, ಹಾಗಾದ್ರೆ ಸ್ವಾಮಿ, ಬೆಂಕಿಯನ್ನೇ ನಂದಿಸುವ ಆ ಭಾರವಾದ ನೀರಿಗಿಂತಲೂ ಶಕ್ತಿಶಾಲಿಯಾದದ್ದು ಇನ್ನೇನಾದ್ರೂ ಇದೆಯಾ ಅಂತ ಕುತೂಹಲದಿಂದ ಕೇಳ್ತಾನೆ. ಆಗ ಭಗವಾನ್ ಬುದ್ಧ ತುಂಬಾನೇ ಶಾಂತವಾಗಿ ಹೇಳ್ತಾರೆ, ಶಿಷ್ಯನೇ, ನೀರಿಗಿಂತ ಬಲಿಷ್ಠವಾದ ವಸ್ತು ಕೂಡ ಇದೆ. ಅದೇ ಗಾಳಿ. ನೋಡಿ, ಗಾಳಿ ಸಂಪೂರ್ಣವಾಗಿ ಅಗೋಚರ, ಅದು ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಆದರೆ ತನ್ನ ಪ್ರಬಲವಾದ ವೇಗದಿಂದ ಆ ಭಾರವಾದ ನೀರು ಹರಿಯುವ ದಿಕ್ಕನ್ನೇ ಕಂಪ್ಲೀಟಾಗಿ ಬದಲಾಯಿಸೋ ಶಕ್ತಿ ಆ ಕಣ್ಣಿಗೆ ಕಾಣದ ಗಾಳಿಗಿದೆ. ಇದನ್ನೊಮ್ಮೆ ಯೋಚಿಸಿ ನೋಡಿ. ಇದು ಎಷ್ಟು ಅದ್ಭುತವಾಗಿ ವಿವರಿಸುತ್ತೆ ಅಲ್ವಾ? ಬೆಟ್ಟ, ಅದನ್ನು ಒಡೆಯೋ ಕಬ್ಬಣ, ಕಬ್ಬಣವನ್ನ ಕರಗಿಸೋ ಬೆಂಕಿ, ಬೆಂಕಿನ ನಂದಿಸೋ ನೀರು, ಮತ್ತೆ ಕೊನೆಗೆ ಆ ನೀರಿನ ದಿಕ್ಕನ್ನೇ ಬದಲಾಯಿಸೋ ಗಾಳಿ. ಪ್ರಕೃತಿಯ ಈ ಸರಪಳಿ ನಮ್ಮೆಲ್ಲರಿಗೂ ಅಸ್ತಿತ್ವದ ಅಗಾಧ ನಿಯಮವನ್ನ ಸ್ಪಷ್ಟವಾಗಿ ತೋರಿಸ್ಕೊಡುತ್ತೆ. ಮೂಲ ವಸ್ತುಗಳನ್ನು ಮೀರಿದ ಶಕ್ತಿ. ಇಲ್ಲಿಯವರೆಗೆ ನಾವು ಕೇವಲ ಪ್ರಕೃತಿಯ ಪಂಚಭೂತಗಳ ಆಟದ ಬಗ್ಗೆ, ಅಂದ್ರೆ ಭೌತಿಕ ಶಕ್ತಿಗಳ ಬಗ್ಗೆ ಮಾತ್ರ ಮಾತಾಡಿದ್ವಿ. ಆದರೆ ಈಗ ನಾವು ಸಂಪೂರ್ಣವಾಗಿ ವಿಭಿನ್ನವಾದ, ಪ್ರಕೃತಿಯ ಎಲ್ಲವನ್ನೂ ಮೀರಿಸುವಂತಹ ಒಂದು ಹೊಸ ಶಕ್ತಿಯ ಜಗತ್ತಿಗೆ ಕಾಲಿಡ್ತಾ ಇದ್ದೀವಿ. ಶಿಷ್ಯನಿಗೆ ಈಗ ತಡೆಯಲೋಕೆ ಆಗ್ತಿಲ್ಲ. ಆ ನೀರಿನ ದಿಕ್ಕನ್ನೇ ಬದಲಿಸುವ, ಕಣ್ಣಿಗೆ ಕಾಣದ ಗಾಳಿಗಿಂತ ದೊಡ್ಡ ಶಕ್ತಿ ಯಾವುದಿರ್ಬೋದು? ಅವನು ಕಾತುರತೆಯಿಂದ, ಭಗವಾನ್, ಹಾಗಾದ್ರೆ ಆ ಪ್ರಬಲವಾದ ಗಾಳಿಯ ಮೇಲೂ ವಿಜಯ ಸಾಧಿಸಬಲ್ಲ ಶಕ್ತಿ ಯಾವುದು? ದಯವಿಟ್ಟು ಆ ಅಂತಿಮ ಸತ್ಯವನ್ನ ತಿಳಿಸಿ ಅಂತ ಕೇಳ್ತಾನೆ. ಮತ್ತೆ ಆ ದೊಡ್ಡ ಟ್ವಿಸ್ಟ್ ಇಲ್ಲೇ ಇರೋದು. ಗಾಳಿಯನ್ನು ಮೀರಿಸುವ ಆ ಸರ್ವೋಚ್ಚ ಶಕ್ತಿ ಪ್ರಕೃತಿಯ ಇನ್ನೊಂದು ಭೌತಿಕ ವಸ್ತು ಅಲ್ಲ. ಬದಲಾಗಿ ಅದು ಸಂಕಲ್ಪ,
ಅಂದ್ರೆ ಮಾನವನ ಆಂತರಿಕ ದೃಢ ನಿರ್ಧಾರ ಮತ್ತು ಇಚ್ಛಾಶಕ್ತಿ. ಜಗತ್ತಿನಲ್ಲಿ ಎಲ್ಲಕ್ಕಿಂತ ಮಿಗಿಲಾದದು ಹೊರಗಿನ ಪ್ರಕೃತಿಯಲ್ಲಿಲ್ಲ, ಅದು ನಮ್ಮೊಳಗಿರೋ ವಿಲ್ ಪವರ್ನಲ್ಲಿದೆ ಅನ್ನೋದನ್ನ ಬುದ್ಧ ಇಲ್ಲಿ ಅತ್ಯಂತ ಗಂಭೀರವಾಗಿ ವಿವರಿಸ್ತಾರೆ. ಸಂಕಲ್ಪದ ಸರ್ವೋಚ್ಚತೆ ಅಂದ್ರೆ ಏನು? ಮನುಷ್ಯ ಕೇವಲ ಒಂದು ದೃಢ ನಿರ್ಧಾರದಿಂದ ಈ ಪ್ರಕೃತಿಯ ಬೃಹತ್ ಶಕ್ತಿಗಳನ್ನು ಹೇಗೆ ಮೀರಿಸಬಹುದು ಮತ್ತು ಅಸಾಧ್ಯವಾದದ್ದನ್ನ ಹೇಗೆ ಸಾಧ್ಯವಾಗಿಸಬಹುದು ಅನ್ನೋದನ್ನ ನಾವೀಗ ನೋಡೋಣ. ಬುದ್ಧನ ಈ ಅದ್ಭುತವಾದ ಮಾತನ್ನೊಮ್ಮೆ ಗಮನಿಸಿ. ಸಂಕಲ್ಪ ಶಕ್ತಿಯು ಎಲ್ಲದರ ಮೇಲೆ ಅಧಿಕಾರ ಚಲಾಯಿಸುವ ಮಾನವನ ಬತ್ತಳಿಕೆಯಲ್ಲಿರುವ ಬಾಣ. ಇದೊಂದು ತುಂಬಾನೇ ಪ್ರಭಾವಶಾಲಿಯಾದ ರೂಪಕ. ಬಿಲ್ಲಿನಿಂದ ಹೊರಟ ಬಾಣ ತನ್ನ ಗುರಿಯತ್ತ ಎಷ್ಟು ನಿಖರವಾಗಿ ಚಲಿಸುತ್ತದೆಯೋ, ನಮ್ಮ ದೃಢ ನಿರ್ಧಾರ ಕೂಡ ಅಸಾಧ್ಯವಾದ ಅಡೆತಡೆಗಳನ್ನು ಭೇದಿಸುವ ತಾಕತ್ತನ್ನ ಹೊಂದಿದೆ. ಮನಸ್ಸು ಮಾಡಿದ್ರೆ ಪ್ರಕೃತಿಯನ್ನು ಬಗ್ಗಿಸುವ ಶಕ್ತಿ ಆ ಬಾಣಕ್ಕಿದೆ. ಇದನ್ನ ಇಂದಿನ ಆಧುನಿಕ ಜಗತ್ತಿಗೆ ಸ್ವಲ್ಪ ಹೋಲಿಸಿ ನೋಡಿ. ಮನುಷ್ಯ ತನ್ನ ಸಂಕಲ್ಪ ಶಕ್ತಿಯಿಂದ ನೀರಿನ ಮೇಲೆ ನಡೆಯಬಲ್ಲ, ಆಕಾಶದಲ್ಲಿ ಹಾರಾಡಬಲ್ಲ. ಬೃಹತ್ ಹಡಗುಗಳು, ವಿಮಾನಗಳು ಕೇವಲ ಯಂತ್ರಗಳಲ್ಲ, ಅವು ನಮ್ಮ ಅದಮ್ಯ ಇಚ್ಛಾಶಕ್ತಿಯ ಫಲಗಳೇ ಆಗಿವೆ. ಎಂತಹ ಕಠಿಣ ಸಮಸ್ಯೆಗಳಿಗೂ ಪರಿಹಾರ ಕಂಡುಹಿಡಿಯುವ ಮತ್ತು ಸಾಮಾನ್ಯ ಮಾನವನಿಂದ ದೇವನ ಪ್ರತಿರೂಪವಾಗಿ ಬದಲಾಗುವ ಶಕ್ತಿ ಇರೋದು ನಮ್ಮ ಈ ದೃಢ ಸಂಕಲ್ಪದಲ್ಲೇ. ಮನುಷ್ಯನ ಈ ಇಚ್ಛಾಶಕ್ತಿಯ ಮುಂದೆ ಪ್ರಕೃತಿಯ ಅಗಾಧ ಶಕ್ತಿಗಳು ಕೂಡ ಸಣ್ಣದು ಅನ್ನೋ ಆ ಅಂತಿಮ ಸತ್ಯ ಗೊತ್ತಾದಾಗ ಆ ಶಿಷ್ಯನಿಗೆ ಸಿಕ್ಕಿದ ಸಮಾಧಾನ ಅಷ್ಟಿಷ್ಟಲ್ಲ. ಹೊರಗಿನ ಜಗತ್ತಿನಲ್ಲಿ ಉತ್ತರ ಹುಡುಕ್ತಿದ್ದವನಿಗೆ ತನ್ನೊಳಗೆ ಇರುವ ಅತಿ ದೊಡ್ಡ ಶಕ್ತಿಯ ಅರಿವಾಯಿತು. ಸಂಪೂರ್ಣ ತೃಪ್ತಿಯಿಂದ ಅವನು ಭಗವಾನ್ ಬುದ್ಧನಿಗೆ ವಂದಿಸ್ತಾನೆ. ಹಾಗಾದ್ರೆ ಈ ಕಥೆಯಿಂದ ನಾವು ಕಲಿಯೋದೇನು? ನಮ್ಮೊಳಗಿನ ಸಂಕಲ್ಪದಿಂದ ಇಂದು ನಾವು ಯಾವ ಹೊಸ ಬೆಟ್ಟಗಳನ್ನು ಗೆಲ್ಲಬಹುದು? ಈ ಪ್ರಾಚೀನ ಕಥೆ ಕೇವಲ ಹಿಂದಿನ ಕಾಲದ ವಿಚಾರ ಮಾತ್ರ ಅಲ್ಲ, ಇಂದಿನ ನಮ್ಮ ಸವಾಲುಗಳನ್ನು ಎದುರಿಸೋಕೆ ಇದೊಂದು ಪ್ರಬಲವಾದ ಅಸ್ತ್ರ. ನಮ್ಮೊಳಗಿನ ಆ ಸಂಕಲ್ಪ ಶಕ್ತಿಯನ್ನ ಎಚ್ಚರಿಸಿ ಅಸಾಧ್ಯವಾದದ್ದನ್ನ ಸಾಧಿಸೋಣ. ಈ ವಿಶ್ಲೇಷಣೆ ನಮ್ಮೆಲ್ರಿಗೂ ಇನ್ನರ್ ಸ್ಟ್ರೆಂತ್ ಬಗ್ಗೆ ಒಂದು ಹೊಸ ಸ್ಫೂರ್ತಿ ನೀಡಿದೆ ಅಂತ ಭಾವಿಸ್ತೀನಿ. ಯೋಚನೆ ಮಾಡ್ತಾ ಇರಿ. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಭೇಟಿಯಾಗೋಣ.